ಮಹಿಳಾ ಸಂಘದಲ್ಲಿ ದಿನ ದಿನ ಹೊಸ ಹೊಸ ಟಾಪಿಕ್ಸ್ ತಗೊಳ್ತಾ ಇದೀವಿ. ಗೃಹಿಣಿ ಅಂದ್ರೆ ಸಂಸಾರ, ಸಂಸಾರ ಅಂದ್ರೆ ಗೃಹಿಣಿ. ಈ ವಿಷಯ ಇವತ್ತು ಡಿಸ್ಕಸ್ ಮಾಡೋಣ. ಇದ್ರ ಬಗ್ಗೆ ನಿಮ್ಗಳ ಅಭಿಪ್ರಾಯ ಏನು? ಒಳ್ಳೆ ಗೃಹಿಣಿಯರು ಈಗ ಬಹಳ ಅಪರೂಪ ಆಗ್ತಾ ಇದ್ದಾರೆ. ಹೌದು ಹೌದು, ನನಗೇನಾದ್ರೂ ಮದ್ವೆ ಆಗಿದ್ರೆ ನಾನು ಎಂಥ ಒಳ್ಳೆ ಗೃಹಿಣಿ ಅಂತ ಪ್ರೂವ್ ಮಾಡ್ಬಿಟ್ಟಿದ್ದೆ ರೀ. ಫಾರ್ ಎಕ್ಸಾಂಪಲ್, ಈಗ ನಮ್ ಪ್ರತಿಸ್ಪರ್ಧಿ ಯಾರು, ಹಾ ಜಾಜಿ, ಅವ್ರಿಗೆ ಅವ್ರ ಗಂಡನ್ ನೋಡ್ಕೊಳಕ್ಕೆ ಬರಲ್ವಲ್ರಿ? ಅಂದ್ರೆ ಜಾಜಿ ಅವ್ರು ಮಾಡ್ತಾ ಇರೋ ಸಂಸಾರ ಅಲ್ಲ ಅಂತ ಹೇಳ್ತೀರಾ? ಅದೇ ಹೇಳ್ತೀರಾ, ಗಂಡನ ಜೊತೆ ಹೊಂದಾಣಿಕೆನೇ ಇಲ್ಲ ಅವ್ರಿಗೆ. ನೀವು ಅವ್ರ ಬೆಡ್ರೂಮ್ ಹೋಗಿ ನೋಡಿದ್ದೀರಾ? ಹುಳಿ ಸೀದಿದ್ಯಾ ಅಂತ ನೋಡೋಷ್ಟಿರೋದಿಲ್ಲ, ಇರೋ ಜಾಗಕ್ಕೆ ಗೊತ್ತಾಗತ್ತೆ. ಜಾಜಿ ನೆಟ್ಟಿಗೆ ಸಂಸಾರ ಮಾಡಿದಿದ್ರೆ ಇಷ್ಟೊತ್ತಿಗೆ ತೊಟ್ಲು ಕಟ್ತಾ ಇದ್ರು. ಅವಳು ಏನಿದ್ರು ಬರೀ ನನ್ ಪ್ರತಿಸ್ಪರ್ಧಿ ಅಷ್ಟೇ, ಎಲ್ಲಾ ಕಡೆ ಮಿಂಚ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ಗೃಹಿಣಿ ಗುಣಗಳೇ ಇಲ್ವಲ್ರಿ? ಅಂದ್ರೆ ನಿಮ್ ಪ್ರಕಾರ ಗೃಹಿಣಿಗೆ ಇರ್ಬೇಕಾಗಿರೋ ಗುಣಗಳು ಏನು? ಆಗಾಗ ಗೃಹದಲ್ಲೇ ಇದ್ದು ಗಂಡನ ಜೊತೆ ಪ್ರೀತಿಯಿಂದ ಜಗಳ ಆಡ್ಬೇಕು. ರೀ ಪದ್ಮಜ ಅವ್ರೆ, ನೀವು ನಿಮ್ ಗಂಡನ ಜೊತೆ ಜಗಳ ಆಡ್ತೀರಾ? ಆ ಸಣ್ಣ ಪುಟ್ಟ ವಿಚಾರಕ್ಕೆ ಆಡ್ತಾ ಇರ್ತೀನಿ, ಆಮೇಲೆ ಸರ್ ನೋಡಿ, ಹೀಗಿದ್ರೇನೆ ಸಂಸಾರ ಫಸ್ಟ್ ಕ್ಲಾಸ್ ಆಗಿರೋದು. ಇದನ್ನ ನೀವು ಯಾವ ರೀತಿ ಹೇಳ್ತೀರಾ? ಈಗ ನೋಡಿ, ಕಾರ್ ಓಡ್ತಾ ಇದ್ರೆ ಶಬ್ದ ಬರುತ್ತೆ, ಟೈಲರಿಂಗ್ ಮಿಷಿನ್ ತುಳಿತಾ ಇದ್ರೆ ಆಗ್ಲೂ ಶಬ್ದ ಬರುತ್ತೆ ರೀ. ಅಷ್ಟೇ ಯಾಕೆ, ಕುಕ್ಕರ್ ಅಲ್ಲಿ ಅನ್ನ ಬೇಯ್ತಾ ಇದ್ರೆ ಅದ್ ಕೂಗುತ್ತೆ, ಅಂದ್ರೆ ವಿಷಲ್ ಹಾಕತ್ತೆ, ಅಂದ್ರೆ ಕೆಲ್ಸ ನಡೀತಾ ಇದೆ ಅಂತ ಅರ್ಥ. ಸೈಲೆಂಟ್ ಆಗಿದ್ರೆ ಸಂಸಾರ ಸಾಧ್ಯ ಇಲ್ಲ ರೀ. ಅಂದ್ರೆ ಜಾಜಿ ಅವ್ರ ಗೃಹಿಣಿ ಅಲ್ಲ ಅಂತ ನಿಮ್ ಅರ್ಥನಾ? ಖಂಡಿತವಾಗ್ಲೂ ಜಾಜಿ ಗೃಹಿಣಿ ಅಲ್ಲ. ಜಗಳ ಮಾಡಕ್ ಬರುತ್ತೇನ್ರಿ ಅವ್ರಿಗೆ? ಏನೋ ಏರೋಬಿಕ್ಸ್ ಮಾಡ್ಕೊಂಡು ಇಂಗ್ಲಿಷ್ ಅಲ್ಲಿ ಟಸು ಪುಸು ಅಂತ ಮಾತಾಡ್ಬಿಟ್ರೆ ಗೃಹಿಣಿ ಆಗ್ಬಿಡ್ತಾರ? ಜಾಜಿ ಅವ್ರಿಗೂ ಜಗಳ ಮಾಡಕ್ ಬರುತ್ತೆ, ಆದ್ರೆ ಅವ್ರು ತೋರ್ಸ್ಕೊಳ್ತಾ ಇಲ್ಲ ಅಷ್ಟೇ. ಏನೋ ನೀವೇ ಹೇಳ್ಬೇಕಪ್ಪ, ನಾನಂತೂ ನೋಡಿಲ್ಲ. ಅಲ್ಲ ರೀ, ಗಂಡನ ಜೊತೆ ಜಗಳ ಆಡ್ತಿದ್ರೆ ಹೇಗಿರ್ಬೇಕು, ಗಂಧ ತೀಡ್ ಹಾಗಿರ್ಬೇಕ್ರಿ. ಈಗ ಇಬ್ರು ಸಾಹಿತಿಗಳು ಜಗಳ ಆಡ್ತಿದ್ರೆ ಎಷ್ಟೊಂದು ಹೊಸ ಹೊಸ ವಿಷಯಗಳು ಆಚೆ ಬರಲ್ವಾ? ಹಾಗೆ ಇಲ್ದೇ ಇದ್ರೆ ನಮ್ ಜಾಜಿ ಬೆದರ್ ಬೊಂಬೆ ಆಗ್ಬಿಡ್ತಾರೆ ಅಷ್ಟೇ. ಜಾಜಿ ಅವ್ರೆ ಹೇಳಿ ಪದ್ಮಜ ಅವರೇ, ಏನ್ ಸಮಾಚಾರ? ಇವತ್ತು ರಾಜೇಶ್ವರಿ ಮನೆಯಲ್ಲಿ ಮೀಟಿಂಗ್ ಇತ್ತು. ಏನ್ ವಿಷಯ ಚರ್ಚೆ ಆಯ್ತು? ನಿಮ್ ವಿಷಯನೇ. ನನ್ ವಿಷಯನಾ? ಏನಂತ? ನೀವು ಗೃಹಿಣಿ ಅಲ್ವಂತೆ. ನಾನು ಗೃಹಿಣಿ ಅಲ್ವಂತ? ಅಕ್ಕೆ ಕರೆಕ್ಟ್ ಆಗಿ ಹೇಳಿದಾರಲ್ಲ. ಪಲ್ಲು, ಹೀಗೆಲ್ಲ ಟಾಕ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಜಾಜತ್ಗೆ ನೀವು ಪಲ್ಲು ಬಾಯಿ ಮುಚ್ಚಿಸ್ಬೋದು, ಆದ್ರೆ ಜನಗಳ ಬಾಯಿ ಮುಚ್ಚಕ್ಕಾಗಲ್ಲ. ಗಂಡಿನ ಹತ್ರಕ್ಕೆ ಸೇರಿಸದೇ ಇರೋರು ಗೃಹಿಣಿ ಹೇಗಾಗ್ತಾರೆ? ಬಿಟ್ಲ ಆಮೇಲೆ ನೆನ್ಸು 200 ರೂಪಾಯಿ ಕೊಡ್ತೀನಿ, ಅಲ್ಲಿವರೆಗೂ ಬಾಯಿ ಮುಚ್ಕೊಂಡು ನಿಂತ್ಕೋ. ಪದ್ಮಜ ಅವರೇ, ಇನ್ನು ಏನೇನ್ ಹೇಳಿದ್ಲು? ಜಾಜಿಗೆ ಜಗಳ ಮಾಡಕ್ಕೆ ಬರೋದಿಲ್ಲ, ಜಗಳನೇ ಆಡಕ್ ಬರ್ದೇ ಇರೋರು ಗೃಹಿಣಿ ಹೇಗಾಗ್ತಾಳೆ ಅಂತ ಹೇಳುದು. ನೋಡಿದ್ರಪ್ಪ, ನಾನೇನಕ್ ನಿಮ್ಮ ಹತ್ರ ಜಗಳ ಆಡ್ತೀನಿ ಅಂತ? ದಿನ ಜಗಳ ಆಡೋದೇ ಬೇರೆ, ಸಂಡೆ ಜಗಳ ಆಡೋದೇ ಬೇರೆ ಪಲ್ಲು. ಹೌದಪ್ಪ, ಸಂಡೆ ಜಗಳ ಆಡೋದ್ರಲ್ಲಿ ಫೈಟಿಂಗ್ ಇರುತ್ತೆ, ಕುಸ್ತಿನೂ ಇರುತ್ತೆ, ಇನ್ನ ಏನೇನೋ ಇರುತ್ತೆ. ನೀನ್ ಯಾಕೋ ಜಾಸ್ತಿ ಮಾತಾಡ್ತಿದ್ಯಾ? ಬಾರ್ ರೂಮ್ಗೆ ಹೋಗಿ ಜಗಳ ಆಡೋಣ. ನೋಡಿ, ಅವರಲ್ಲಿರೋ ಅನ್ಯೋನ್ಯತೆ ನಿಮ್ಮಲ್ಲಿಲ್ಲ ಅಂತ ಹೇಳಿ ರಾಜೇಶ್ವರಿ ಮಾತಾಡ್ತಿದ್ರು. ಬರ್ತಾ ರಾಜೇಶ್ವರಿಗೆ ಫ್ಯಾಟ್ ಜಾಸ್ತಿ ಆಗ್ತದೆ, ಮಾಡ್ತೀನಿ ನೋಡಿ. ಹಲೋ ರಾಜೇಶ್ವರಿ, ಜಾಜಿ ಸ್ಪೀಕಿಂಗ್. ನನಗೆ ಗೊತ್ತಿತ್ತು ನೀನ್ ಫೋನ್ ಮಾಡ್ತೀಯ ಅಂತ. ಏನ್ ವಿಷಯ? ರಾಜೇಶ್ವರಿ, ವಾಟ್ ಇಸ್ ದಿಸ್? ನಿನ್ಗೆ ಮ್ಯಾನರ್ಸ್ ಇದೆಯಾ? ಇಲ್ಲ, ನನಗೆ ಜಗಳ ಆಡಕ್ ಬರಲ್ವಾ? ಖಂಡಿತ ಬರೋದಿಲ್ಲ. ಹೂ ಸೆಡ್ ದಿಸ್? ನಾನೇ. ನನ್ಗೆ ನನ್ನ ಹಬಿ ಜೊತೆ ಜಗಳ ಆಡಕ್ ಬರುತ್ತೆ. ನಿನಗೆ ಜಗಳ ಆಡಕ್ ಬರೋದಿಲ್ಲ. ನಿನ್ ಗೃಹಿಣಿ ಆಗಿದ್ರೆ ಖಂಡಿತವಾಗ್ಲೂ ನಿನ್ ಗಂಡನ ಜೊತೆ ಜಗಳ ಮಾಡ್ತಿದ್ದೆ. ನೋ 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 ನೋ, ನಾನು ಜಗಳ ಗಂಟಿನೇ, ಎಷ್ಟು ಬೇಕಾದ್ರೂ ಜಗಳ ಆಡ್ತೀನಿ. ಬೇಕಾದ್ರೆ ನನ್ನ ಹಬಿನ ಕೇಳಿ ನೋಡು. ಅವ್ರು ಹೇಳೋದ್ರಲ್ಲಿ ಸತ್ಯ ಎಲ್ಲಿರುತ್ತೆ? ಬೇಕಾದ್ರೆ ಧರ್ಮಸ್ಥಳಕ್ ಬಾ, ನಾನು ಅಲ್ಲಿಗೆ ಬರ್ತೀನಿ. ಆನೆ ಮೇಲೆ ಆಣೆ ಮಾಡಿ ಹೇಳ್ತೀನಿ. ನೋಡಿ, ಸುಳ್ಳು ಹೇಳಿದ್ರೆ ಆನೆ ನಿಮ್ಮನ್ನ ಸೊಂಡ್ಲಲ್ಲಿ ಸುತ್ಕೊಂಡು ಸುಬ್ರಹ್ಮಣ್ಯಕ್ಕೆ ಎಸೆದ್ ಬಿಡುತ್ತೆ. ಹಾಗಾದ್ರೆ ನಾನು ಹೇಗ್ ಪ್ರೂವ್ ಮಾಡ್ಲಿ? ಸುಮ್ನೆ ಯಾಕಿದೆಲ್ಲ? ನೀವು ಪ್ರೂವ್ ಮಾಡೋಂಗಿದ್ರೆ ಪಬ್ಲಿಕ್ ಮುಂದೆ ಪ್ರೂವ್ ಮಾಡಿ. ಹೌದು, ನೀವು ಪಬ್ಲಿಕ್ ಮುಂದೆನೆ ಜಗಳ ಆಡಿ 3 ರೌಂಡ್ಸ್ ಅಲ್ಲಿ ನೀವು ಗೆದ್ರೆ ನೀವು ಗೆದ್ದ ಹಾಗೆ. 3 ಜನ ಏನು, 30 ಜನ ಬೇಕಾದ್ರೆ ಕರ್ಕೊಂಡ್ ಬಾ, ಅವ್ರ ಜೊತೆ ಜಗಳ ಮಾಡಿ ಆ ಸ್ಪರ್ಧೆಯಲ್ಲಿ ನಾನೇ ಗೆಲ್ತೀನಿ. ಮಹನೀಯರೇ ಮತ್ತು ಮಹಿಳೆಯರೇ, ಒಬ್ಬ ಗೃಹಿಣಿ ಅಂದ ಮೇಲೆ, ಅದರಲ್ಲೂ ಭಾರತ ದೇಶದಲ್ಲಿರುವಂತಹ ಗೃಹಿಣಿ ಅಂದ ಮೇಲೆ ಅವಳಿಗೆ ಜಗಳ ಆಡೋದಕ್ಕೆ ಬರಲೇಬೇಕು. ಆದ್ರೆ ನಮ್ಮ ಜಾಜಿ ಜಂಬಲ್ದಿಂದಿ ಅವರಿಗೆ ಜಗಳ ಆಡೋದಕ್ಕೆ ಬರದೇ ಇಲ್ಲ ಅಂತ ಸುಮಾರು ಜನಗಳು ಅನುಮಾನ ಪಡ್ತಾ ಇದ್ದಾರೆ. ನೋ, ಐ ಡೋಂಟ್ ಅಗ್ರಿ ದಿಸ್. ನಮ್ಮತ್ತಿಗೆ ಯಾವುದೇ ರಾಜಕಾರಣಿಗಿಂತ ಜೋರಾಗಿ ಜಗಳ ಆಡ್ತಾರೆ. ಅದನ್ನ ಪ್ರೂವ್ ಮಾಡಬೇಕು ಅಂತಾರೆ ಇವತ್ತಿನ ದಿನ ಈ ಸ್ಪರ್ಧೆನ ಏರ್ಪಡಿಸಿರೋದು. ಈ ಸ್ಪರ್ಧೆನಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದನ್ನ ನಮ್ಮ ಮಹಿಳಾ ಮಣಿಗಳು ನಿರ್ಧಾರ ಮಾಡ್ತಾರೆ. ಇವತ್ತಿನ ಈ ಸ್ಪರ್ಧೆಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಮಾಜ ಸೇವಕಿ, ಸುಂದರಿಯೂ ಆದ ಥ್ಯಾಂಕ್ ಯು ಅವಿ, ಥ್ಯಾಂಕ್ ಯು. ಅಯ್ಯ ಶಿವನೇ, ನೀವೆಲ್ಲ ಸ್ವಲ್ಪ ಸುಮ್ಮನೆ ಇರ್ರಿ. ನಾನು ಹೇಳಿದ್ದೆ ರಾಜೇಶ್ವರಿ ಅವರಿಗೆ. ಈ ನಮ್ಮ ರಾಜೇಶ್ವರಿ ಅವರು ಯಾವತ್ತೂ ಕೂಡ ಆಪರೇಷನ್ಗಾಗ್ಲಿ ಓಪರೇಷನ್ಗಾಗ್ಲಿ ಎದರದ್ದೇ ಇಲ್ಲ. ಇಂಥ ಚಂದುಳ್ಳಿ ಚೆಲುವೆ, ಭವಿಷ್ಯದ ಭಾರತದ ನಾಯಕಿ, ಕುಮಾರಿ, ಸುಕುಮಾರಿ, ಕುಕ್ಕುಮಾರಿ,
ಮಾರಿ ರಾಜೇಶ್ವರಿ ಅವರಿಗೆ ನಾನು ಇವತ್ತಿನ ದಿನ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು ಪಾಂಡುರಂಗ ಅವರೇ, ಥ್ಯಾಂಕ್ ಯು. ರಾಜೇಶ್ವರಿ ಅವರ ಹಾಗೇನೆ ನಮ್ಮ ಮಹಿಳಾ ಸಂಘದ ಕೆಲವು ಮಹಿಳಾ ಮಣಿಗಳು ಇಲ್ಲಿಗೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಇವತ್ತು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮಹಾಜನಗಳೇ ನೋಡಿ, ನಮ್ಮ ಜಾಜಿ ಜಂಬಲ್ದಿನಿಯವರು ಅದು ಯಾರ ಮೇಲೆ ಸ್ಪರ್ಧೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ನಮ್ಮ ರಾಜೇಶ್ವರಿ ತಿಳಿಸ್ಕೊಡ್ತಾರೆ. ಫ್ರೆಂಡ್ಸ್, ಇವತ್ತು ನಮ್ಮ ಜಾಜಿ ಜೊತೆ ಜಗಳ ಆಡೋದಕ್ಕೆ ನಾಗವಾರದ ನಾಗರತ್ನ ಬಂದಿದ್ದಾರೆ. ಬೇಗ ಶುರು ಹಚ್ಕೋ ಜಗಳನ, ನನಗೆ ಶಾನ ಕೆಲಸ ಐತೆ. ಬೀದಿ ಕೊಳ ಜಗಳದಲ್ಲಿ ನಮ್ಮ ನಾಗವಾರದ ನಾಗರತ್ನ ವರ್ಲ್ಡ್ ಫೇಮಸ್. ನನ್ ಸುದ್ದಿ ಯಾವಳಾದ್ರೂ ಬಿತ್ರೆ ಬಂದ್ರು ಕೈ ಕಾಲ್ ಲೋಟ ಲೋಟ ಅಂತ ಮುರಿದು ಮೂಟೆ ಕಟ್ಬಿಡ್ತೀನಿ. ಇವ್ರ ಏರಿಯಾದಲ್ಲಿ ಬರೋದು 50 ಕೊಡ ನೀರು, ಅದ್ರಲ್ಲಿ 40 ಕೊಡ ನೀರನ್ನ ಇವ್ರೊಬ್ರೆ ತುಂಬಿಸ್ಕೊಂಡು ಹೋಗ್ತಾರೆ. ಯಾಕೆ ಅಂದ್ರೆ ಇವ್ರ ಜಗಳ ಅಷ್ಟೊಂದು ಪವರ್ಫುಲ್ ಆಗಿರುತ್ತೆ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಚೆನ್ನಾಗಿ ಜಗಳ ಆಡಿ. ಆಲ್ ದ ಬೆಸ್ಟ್. ಅದಕ್ಕೆ ನೀವೇನು ಗಾಬರಿ ಆಗ್ಬೇಡಿ, ಜಗಳ ಶುರು ಮಾಡಿ, ನೀವೇ ಗೆಲ್ತೀರಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಅತ್ತಿಗೆ. ಥ್ಯಾಂಕ್ ಯು. ನಂದು ಅದೇನಮ್ಮ. ಬನ್ನಿ ನಾಗರತ್ನ ಅವರೇ, ಇದು ನಿಮ್ಮ ಕೊಡ. ಜಾಜಿ ಜಂಬಲ್ದಿನಿ ಅವರೇ, ಇದು ನಿಮ್ಮ ಕೊಡ. ಈ ಜಗಳಕ್ಕೆ ಪೂರ್ವಕವಾಗಿ ನಾವು ಹಿಂದ್ಗಡೆ ಒಂದು ನಲ್ಲಿನ ಹಾಕ್ಸಿದೀವಿ. ಅದರಲ್ಲಿ ನೀರು ಬರುತ್ತೋ ಬಿಡುತ್ತೋ ನನಗೆ ಅದೆಲ್ಲ ಗೊತ್ತಿಲ್ಲ. ಆ ನಲ್ಲಿನಲ್ಲಿ ನೀರು ಬರುತ್ತೆ ಅನ್ಕೊಂಡು ನೀವಿಬ್ರು ಜಗಳನ ಶುರು ಹಚ್ಕೋಬೇಕು. ಎಲೆ ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಶುರು ಹಚ್ಕೊಳ್ಳಿ. ಬಂದ್ಬಿಟ್ಟು ದೊಡ್ಡ ಮನೆ ಸೊಸೆ ಅಂತ ಏನ್ ಬರೋದಿರಲ್ಲ, ನೀನ್ ಒಬ್ಳೆ ಹಿಡ್ಕೊಂಡ್ಬಿಟ್ರೆ ನಾವೇನ್ ಬಿಂಗೆ ಬೋರ್ಲ ಕಡೆ ಬಿಟ್ಕೊಳ್ಳೋದು. ಇದು ನಮ್ಮನೆ ಹತ್ರ ಅಕ್ಷರನಲ್ಲಿ, ನೀನ್ ಯಾಕೆ ಇಲ್ಲಿ ಬಂದೆ? ಬಾಯಿ ಮುದ್ದೆ ಕಂಡಿದ್ದೀನಿ. ಇದು ಮುನ್ಸಿಪಾಲಿಟಿನಲ್ಲಿ ಯಾರ್ ಬೇಕಾದ್ರೂ ಬರ್ಬೋದು, ಯಾರ್ ಬೇಕಾದ್ರೂ ಹೋಗ್ಬೋದು. ನಲ್ಲಿ ತಿರ್ಸ್ಕೊಂಡು ನೀರ್ ಇಟ್ಕೊಂಡು ಹೋಗ್ತಾ ಇರ್ಬೋದು. ಏನ್ ನಿಮ್ಮ ಅಪ್ಪ ಹಾಕ್ಸ್ಕೊಂಡಾಗ ನಾಗರತ್ನ ಅವರೇ, ಜಗಳದ ಮಧ್ಯೆ ಅಪ್ಪ ಅಮ್ಮನ ಬಳಸ್ಕೋಬಹುದು, ಆದ್ರೆ ಯಾವುದೇ ಕಾರಣಕ್ಕೂ ಗಂಡನ ಬಳಸ್ಕೊಳ್ಳೋ ಹಾಗೆ ಇನ್ನೊಂದ್ಸಲ ನಮ್ಮ ಅಪ್ಪ ಅಮ್ಮನ ವಿಷಯಕ್ಕೆ ಬಂದ್ರೆ ನಾನ್ ಸುಮ್ನೆ ಇರಲ್ಲ. ನಿನ್ಗೆ ನೀರ್ ತಾನೇ ಬೇಕು, ಹೋಗಿ ನೀನ್ ಬೀದಿಲಿ ಹಿಡ್ಕೊಳ್ಳೆ. ಬೀದಿಲಿ ನಲ್ಲಿ ನಿಂತಾನ, ಅದಕ್ಕೆ ಇಲ್ಲ ಬಂದಿರೋದು ಕಣ. ಅಲ್ಲೂ ಅದೇ ನೀರ, ಇಲ್ಲೂ ಅದೇ ನೀರ ಮುಚ್ಚಿದ್ದೀನಿ. ಜಾಸ್ತಿ ಏನಾದ್ರು ಮಾತಾಡ ಬಿಂದಿಗೆಲ್ಲ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನೀನೇನೆ ನನ್ ಬಿಂದಿಗೆ ಗ್ರಾಚಾರ ಬಿಡ್ಸೋದು. ಜನಗಳೇ, ಮೊದಲನೇ ಹಂತದ ಸ್ಪರ್ಧೆ ಮುಗಿದಿದೆ. ಈ ಸ್ಪರ್ಧೆಯ ಬಗ್ಗೆ ಮಹಿಳಾ ಮಣಿಗಳು ತೀರ್ಪನ್ನೇ ಕೊಡಬೇಕು. ಈ ಸ್ಪರ್ಧೆಯಲ್ಲಿ ಗೆದ್ದಿರೋರು ನಾಗರತ್ನನೇ. ಕಂಗ್ರ್ಯಾಚುಲೇಷನ್, ತುಂಬಾ ಚೆನ್ನಾಗಿ ಜಗಳ ಆಡಿದ್ರಿ. ನಮ್ಮ ಮಹಿಳಾ ಸಂಘದ ಪರವಾಗಿ ನಿಮ್ಗೊಂದು ಪುಷ್ಪ ಮಾಲಿಕೆ, ಒಂದು ಕಿರುಕಾಣಿಕೆ. ಇದೆಲ್ಲ ಏನಾಯ್ತಾ? ಹೆಂಚಿನ ಇಲ್ಲ ತವನ ಮಡಗಿರ್ತಾರಮ್ಮ. ಸುಂದರಿ ರಾಜೇಶ್ವರಿಗೆ ಜೈ, ಸುಂದರಿ ರಾಜೇಶ್ವರಿಗೆ ಜೈ. ಅಭಿ, ಗೆದ್ದಿರೋರು ಇವ್ರು. ಈ ರಾಜೇಶ್ವರಿಗೆ ಯಾಕ್ರಿ ಜೈಕಾರ ಹಾಕ್ತಿದ್ದೀರಾ? ಗೆದ್ದಿರೋ ನಾಗರತ್ನನೇ ಇರ್ಬೋದು ಕಣ್ರಿ, ಆದ್ರೆ ಸುಂದರಿ ರಾಜೇಶ್ವರಿನೇ. ಈ ಸುತ್ತಿನಲ್ಲಿ ಜಾಜಿ ಅವರು ಸೋತಿದ್ದಾರೆ. ಮುಂದಿನ ಸುತ್ತನ್ನ ಮಧ್ಯಾಹ್ನ ಇಟ್ಕೊಂಡಿದೀವಿ. ಅಲ್ಲಿವರೆಗೂ ಏಟಿಂದ ಜಾಜಿ ಸುಧಾರಿಸ್ಕೊಳ್ಳಿ. ಏನಮ್ಮ ನಮ್ಮದು ಎಂಥ ವಂಶ. ನಮ್ಮ ವಂಶದಲ್ಲಿ ಕತ್ತಿ ಗುಲಾಣಿ ಹಿಡ್ಕೊಂಡು ಯುದ್ಧ ಮಾಡಿ ಗೆದ್ದ ವೀರಲಿದ್ದಾರೆ. ಅಂಥ ವಂಶದ ಸೊಸೆಯಾದ ನೀನು ಸೋತು ಬಂದಿದ್ದೀಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಅತ್ತೆ, ನನ್ಗೆ ಇನ್ಸಲ್ಟ್ ಮಾಡ್ಬೇಡಿ. ಫಸ್ಟ್ ರೌಂಡ್ ಅಲ್ಲಿ ಸೋತ್ರಿ ಏನಂತೆ, ಸೆಕೆಂಡ್ ರೌಂಡ್ ಅಲ್ಲಿ ಗೆಲ್ತೀನಿ. ಗೆಲ್ತೀಯ ರೇ ಪಲ್ಲು, ಚಂಪಲ್ ಏನಾದ್ರೂ ಮಾಡಿದ್ದೆ ತಂದು ಬಡಿ, ತಿಂದ್ಕೊಂಡು ದಿಮ್ಲಂಗ ಅಂತ ಬಿತ್ಕೊಳ್ಳಿ. ಮಹಾಜನಗಳೇ, ಈಗ ಎರಡನೇ ಸುತ್ತಿನ ಸ್ಪರ್ಧೆ ಶುರುವಾಗ್ತಾ ಇದೆ. ಇದರ ಟಾಪಿಕ್ ಕಸ. ಇತ್ತೀಚಿನ ದಿನದಲ್ಲಿ ನಾವು ಈ ಕಸವನ್ನ ಎಲ್ಲಿ ಅಂದ್ರೆ ಅಲ್ಲಿ ಹಾಕುವ ಆಗಿಲ್ಲ. ನಮ್ಮ ಘನ ಸರ್ಕಾರದವರು ಒಂದು ನಿರ್ದಿಷ್ಟವಾದ ಸ್ಥಳ ಅಂತ ಮಾಡಿರ್ತಾರೆ, ಆ ಸ್ಥಳದಲ್ಲಿ ಹೋಗಿ ತಗೊಂಡು ಹಾಕಬೇಕು. ಆದ್ರೆ ನಮ್ಮ ಭಾರತ ದೇಶದ ಬಹುತೇಕ ಮಹಿಳೆಯರು ಏನಪ್ಪ ಮಾಡ್ತಾರೆ ಅಂದ್ರೆ, ಇವ್ರ ಮನೆ ಕಸ ತಗೊಂಡು ಹೋಗ್ಬಿಟ್ಟು ಅವ್ರ ಮನೆ ಮುಂದೆ ಹೀಗೆ ಸುದ್ದು ಬಿಡ್ತಾರೆ. ಅಲ್ಲಿರ್ತಕ್ಕಂಥ ಮಹಿಳಾ ಮಣಿಗಳು ನಾವೇನು ಕಮ್ಮಿ ಅಂತ ಒಳ್ಳೆ ಊರು ಮಾರಿನ ಸಾಗಿಸೋ ಹಾಗೆ ಇಲ್ಲಿಯ ಕಸವನ್ನೆಲ್ಲ ತುಂಬಿಕೊಂಡು ಹೋಗಿ ಮತ್ತೆ ಅವ್ರ ಮನೆ ಮುಂದೆ ಸಾಗಿಸ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ಅವರಿಬ್ಬರ ಮಧ್ಯೆ ಒಂದು ಸುಂದರವಾದ ಒಳ್ಳೆ ರಸವತ್ತಾದ ಜಗಳ ನಡೆಯುತ್ತೆ. ಅಂತಹ ಒಂದು ಜಗಳ ಹೇಗೆ ನಡೆಯುತ್ತೆ ಅಂತ ಇಲ್ಲಿಯ ನಮ್ಮಿಬ್ಬರು ಸ್ಪರ್ಧಾಳುಗಳು ನಿಮಗೆ ಮಾಡಿ ತೋರಿಸ್ತಾರೆ. ನಮ್ಮ ಜಾಜಿ ಜಂಬಲ್ದಿನಿಯವರ ಜೊತೆ ಜಗಳ ಮಾಡ್ಲಿಕ್ಕೆ ಬಂದಂತ ಜಗಳ ಗಂಟೆಯ ಕಿರು ಪರಿಚಯವನ್ನು ನನ್ನ ರಾಜೇಶ್ವರಿ ಅಂದ್ರೆ ನಿಮ್ಮೆಲ್ಲರ ರಾಜೇಶ್ವರಿ ಪರಿಚಯ ಮಾಡ್ಕೊಡ್ತಾರೆ. ಈ ಸುತ್ತಿನಲ್ಲಿ ಕಸದ ಬಸಮ್ಮನವರು ಭಾಗವಹಿಸ್ತಾ ಇದ್ದಾರೆ. ಕಸದ ಬಸಮ್ಮನವರು ಯಾವುದೇ ಬೀದಿಗೆ ಬೇಕಾದ್ರೂ, ಯಾವುದೇ ಏರಿಯಾಗ್ ಬೇಕಾದ್ರೂ ನಿಂತಲ್ಲಿಂದಾನೆ ಕಸ ಎಸೆಯೋ ತಾಕತ್ತಿರೋರು. ಕಾರ್ಪೊರೇಷನ್ ಅವರು ಇವರು ಈ ಟ್ಯಾಲೆಂಟ್ ನ ಗುರುತಿಸಿ ಇವ್ರಿಗೆ ಕಸದ ರಾಣಿ ಅಂತ ಬಿರುದು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮೊನ್ನೆ ಕತ್ತಿ ಕಸದ ಪರ್ಕೆ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ. ಹೋಗ್ ಬನ್ನಿ, ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್.
ಇದು ತಮ್ಮ ಪಾಲಿನ ಕಸ ಹಿಡ್ಕೊಳ್ಳಿ. ಜಾಜಿ ಜಂಬಲ್ದಿನಿ ಅವರೇ, ಇದು ತಮ್ಮ ಪಾಲಿನ ಕಸ. ಸ್ಪರ್ಧೆ ಆರಂಭ ಆಗೋಕ್ಕಿಂತ ಮುಂಚೆ ಯಾವ್ದಕ್ಕೊಂದ್ಸಲ ಕೈನ ಕುಲ್ಸ್ಬಿಡಿ. ನನಗಲ್ಲ ಬಸಮ್ಮ, ಈ ಅಮ್ಮನಿಗೆ. ಗೆದ್ದಂತ ಸ್ಪರ್ಧೆಗೆ ನಾನು ಆಮೇಲೆ ಕೂಲಕುತ್ತೇನೆ. ಈಗ ನಿಮ್ಮ ಸಮಯ ಶುರುಗಳೇ. ಬಸಮ್ಮ, ನಿನ್ಗೇನಾದ್ರು ಬುದ್ಧಿಗಿದ್ದಿದ್ಯಾ? ಕಸ ತಂದು ನಮ್ಮನೆ ಮುಂದೆ ಹಾಕ್ತಿದ್ಯಲ್ಲ. ನಾನೆಲ್ಲ ಹಾಕ್ದೆ, ಗಾಳಿಗೆ ಜಾರ್ ಬಿತ್ತು. ನಾನು ಸುದ್ದಿಗೇರಾರ್ ನೀನ್ ಬಂದ್ರೆ ನಿನ್ನ ಗ್ರಾಚಾರನ ಗಮ್ಮನಿಸ್ಬಿಡ್ತೀನಿ. ಅಲ್ಲ, ನನ್ ಮುಂದೆನೆ ಕಸ ಬಿಸಾಕಿ ನನ್ಗೆ ಬೈತಿದ್ಯಲ್ಲ. ನಾನೇನ್ ಮಾಡ್ಲಿ? ಅಲ್ಲ, ಕಾರ್ಪೊರೇಷನ್ ಅವ್ರು ಇದ್ ಬತ್ ತೊಟ್ಟಿಗಳನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ರು. ಕಸ ಹಾಕಕ್ ಜಾಗ ಇಲ್ಲ ಅಂತ ತಮ್ಮ ಇಲ್ಲ ಹಾಕ್ದೆ. ತಪ್ಪೇನು? ತಪ್ಪ? ನಮ್ಮನೆ ಮುಂದೆ ಕಸ ಹಾಕ್ತಿಯಲ್ಲ, ನಿಂಗ್ ನಾಚಿಕೆ ಆಗಲ್ವಾ? ನಾನ್ ಸುಮ್ನೆ ಬಿಡ್ತೀನಾ? ನೋಡು, ನನ್ ಕಸನ ನಿಮ್ಮನೆ ಮುಂದೆ ಹಾಕ್ತೀನಿ. ಏನು ನಮ್ಮನೆ ಮುಂದೆ ಹಾಕ್ತೀಯ? ಅಯ್ಯೋ, ನೀನು ಮಾನಕಾಯ ತಗ ಹಾಕ್ತೀನಿ. ಕಸ ನನ್ ಮೇಲೆ ಹಾಕ್ತ್ಯಾ? ಏನಂದೆ? ನನ್ ಮೇಲೆ ಹಾಕ್ತೀಯ? ನಿನ್ ಇಷ್ಟೊಂದು ಕಿತ್ತಾಡೋ ಬದಲು 20 ರೂಪಾಯಿ ಕೊಟ್ರೆ ಕಾರ್ಪೊರೇಷನ್ ಅವರೇ ಬಂದು ಕಸನ ಗಾಡಿಲಿ ತುಂಬ್ಕೊಂಡು ಹೋಗ್ತಾರೆ. ಅಲ್ಲ, ಕಸ ಬಿಸಾಕಕ್ಕೂ ಟ್ಯಾಕ್ಸು, ಬಕೆಟ್ಗೂ ಟ್ಯಾಕ್ಸು, ಪರ್ಕೆಗೂ ಟ್ಯಾಕ್ಸು. ನನ್ ಕೈಯಲ್ಲಿ ಆಗಲ್ಲ. ಬೇಕಾದ್ರೆ ನಾನ್ ಮನೆ ಕಸ ಏನೆಲ್ಲ ತಂದು ನಿಮ್ ಮನೆ ಬಾಗ್ಲಿಗೆ ಹಾಕ್ತೀನಿ. ನೀನೇ ಕಟ್ಟಿ. ನನ್ನ ಟ್ಯಾಕ್ಸ್ ನಾನು ಕಟ್ಟಲ್ಲ, ಅಂತದ್ರಲ್ಲಿ ನಿನ್ನ ಟ್ಯಾಕ್ಸ್ ನಾನಕ್ಕೆ ಕಟ್ಲಿ? ಏನೇ ಹೇಳ್ತಾ ಇದೀಯಾ? ನಿನ್ನ ಏನ್ ಮಾಡ್ತೀನಿ ನೋಡು. ಜಾಜಿ ಜಂಬಲ್ದಿನಿ ಅವರ ಜಗಳನ ಮುಂದುವರ್ಸೋದಕ್ಕೆ ನಿಮ್ಮಲ್ಲಿ ಉಮ್ಮದಿದೆಯಾ? ಬಸಮ್ಮ, ಅವಳು ಶರಣಾಗಿದ್ದಾಳೆ, ಬಿಟ್ಬಿಡಮ್ಮ. ಈಗ ನಮ್ಮ ತೀರ್ಪುಗಾರರು ಏನ್ ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳೋಣ. ಈ ಸ್ಪರ್ಧೆಯಲ್ಲಿ ಬಸಮ್ಮ ಅವ್ರು ಗೆದ್ದಿದ್ದಾರೆ. ಕೊಡಿ ಕೊಡಿ. ನಮ್ ಸಂಘದ ಕಡೆಯಿಂದ ನಿಮ್ಗೆ ಹಾರ ಮತ್ತು ಕಿರುಕಾಣಿಕೆ. ನೀವು ಜಗಳ ಆಡೋದು ಅಷ್ಟೇ ಅಲ್ಲ, ಜನಕ್ಕೆ ಟ್ಯಾಕ್ಸ್ ಬಗ್ಗೆ ಎಂತ ಒಳ್ಳೆ ಮಾಹಿತಿ ಕೊಟ್ರಿ. ಏನ್ ಜಾಜಿ ಅವರೇ, ಈಗ್ಲಾದ್ರೂ ಸೋಲ್ ಒಪ್ಕೋತೀರಾ? ನೋ, ನೆವರ್. ಇವತ್ತು ಸ್ವಲ್ಪ ರೆಸ್ಟ್ ತಗೊಂಡು ನಾಳೆ ಫೈಟ್ ಮಾಡ್ತೀನಿ. ಅಲ್ಲಮ್ಮ, ಸೆಕೆಂಡ್ ರೌಂಡ್ ಅಂತಿದ್ಯಲ್ಲ, ಸೆಕೆಂಡ್ ರೌಂಡ್ ಅಲ್ಲಿ ಏನ್ ಕಿಸ್ದೆ? ನಾನ್ ಏನ್ ಮಾಡ್ಲಿ ಅತ್ತೆ? ನನ್ ಜಗಳ ಮಾಡಿದಷ್ಟು ಅವ್ರದೇ ಅಪ್ಪರ್ ಹ್ಯಾಂಡ್ ಆಗ್ತಿದೆ. ನಿನ್ನಂತ ಸೊಸೆನ ದುಲ್ಬಿನ ಹುಡುಕುದ್ರು ಸಿಗೋಲ್ಲ. ಈ ಕಡೆ ಸಂಸಾರ ಮಾಡಕ್ಕೂ ಬರಲ್ಲ, ಆ ಕಡೆ ಜಗಳ ಆಡಕ್ಕೂ ಬರಲ್ಲ. ಒಂದ್ ಕೆಲಸ ಮಾಡು, ಈಗ ನಿನ್ ಜೊತೆ ಜಗಳ ಮಾಡೋಳು ಹೆಂಗ್ಸಲ್ಲ, ನಿನ್ನ ಗಂಡ ಅಂತ ತಿಳ್ಕೊ. ಆಗ್ಲಾದ್ರೂ ಜಗಳದಲ್ಲಿ ಗೆಲ್ತೀಯೋ ಏನೋ ನೋಡೋಣ. ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ. ನಾವೀಗ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದ್ದೇವೆ. ಈಗ ನಡೆಯೋದು 3ನೇ ಸುತ್ತು. ಈ ಸುತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಮನೆಯ ಮಕ್ಕಳು. ಆ ಮಕ್ಕಳಿಗೋಸ್ಕರ ನೆರೆಹೊರೆಯವರು, ಅಕ್ಕಪಕ್ಕದವರು ಯಾವ ರೀತಿ ಜಗಳ ಕಾಯ್ತಾರೆ ಅನ್ನೋದನ್ನ ನಮ್ಮ ಜಾಜಿ ಜಂಬಲ್ದಿನಿಯವರು ಮತ್ತು ಪ್ರತಿಸ್ಪರ್ಧಿಗಳು ನಿಮ್ಮ ಮುಂದೆ ಮಾಡಿ ತೋರಿಸ್ತಾರೆ. ಅವ್ರ ಜೊತೆ ಸ್ಪರ್ಧಿಸೋದಕ್ಕೆ ಯಾರು ಬಂದಿದ್ದಾರೆ ಅಂತ ನಾವು ರಾಜೇಶ್ವರಿ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಅವ್ರ ಜೊತೆ ಜಗಳ ಆಡೋದಕ್ಕೆ ಬಂದಿದ್ದಾರೆ ನಮ್ಮ ರಾಜಾಜಿನಗರದ ರುಕ್ಕು. ಇವ್ರು ಇದುವರೆಗೂ ಮಕ್ಕಳ ವಿಷಯದಲ್ಲಿ ಸೋತಿದ್ದೇ ಇಲ್ಲ. ಬೇರೆ ಮನೆ ಮಕ್ಕಳನ್ನ ಇವರು ಹೊಡೆದು ಬಡ್ದು ಬೆಂಡೆತ್ತಿದ್ರು. ಇವ್ರ ಮನೆ ಮಕ್ಳ ಹತ್ರ ಯಾರಾದ್ರೂ ಬೆರಳು ತೋರಿಸಿದ್ರೆ ಸಾಕು, ಅವ್ರನ್ನ ಇಡಿಯಾಗೆ ಮುಕ್ಕು ಬಿಡ್ತಾರೆ. ಹೋಗಿ ರುಕ್ಕು, ಇವ್ರನ್ನ ಮುಕ್ಕಿ. ಜಾಜಿ ಮತ್ತು ರುಕ್ಕು ಅವರೇ, ಸ್ಪರ್ಧೆ ಆರಂಭ ಆಗೋದಕ್ಕಿಂತ ಮೊದಲು ಕೈನ ಕುಲ್ಕ್ಬಿಡಿ. ನನಗಲ್ಲ ಕಣ್ರಿ, ನೀವು ಕುಲ್ಕೊಳ್ಳಿ. ಗೆದ್ದವರಿಗೆ ನಾನು ಹೋಲ್ಸಲ ಕುಲ್ಕೋತೀನಿ. ಈಗ ಸ್ಪರ್ಧೆ ಪ್ರಕಾರ ನಾನು ನಿಮ್ಮಿಬ್ಬರಿಗೂ ಒಂದೊಂದು ಮಗು ಕೊಡ್ತೀನಿ. ನೀವು ತಪ್ಪು ತಿಳ್ಕೊಬೇಡ್ರಿ. ಸ್ಪರ್ಧೆನಲ್ಲಿ ಆಟ ಆಡೋದಕ್ಕೆ ನಿಮ್ಮಿಬ್ಬರಿಗೂ ಒಂದೊಂದು ರೆಡಿಮೇಡ್ ಮಗುನ ಕೊಡ್ತೀನಿ. ಬಾ, ನೀನು ಬಾ. ಏನ್ ಕದ್ದ ನಿನ್ನ ಹೆಸರು? ಶೋಭಿತಾ. ನಿನ್ನ ಹೆಸರು? ಅಪೇಕ್ಷಾ. ನೋಡಿ, ನಾನು ನಿಮ್ಮ ಮಕ್ಕಳ ಕೈಯಲ್ಲಿ ಈ ಬಾಲನ್ನ ಕೊಡ್ತೀನಿ. ಅವ್ರು ಆಟ ಆಡ್ತಾ ಏನೋ ಒಂದನ್ನು ಕಿರಿಕ್ ಮಾಡ್ಕೊತಾರೆ. ನೀವು ನಿಮ್ಮ ಮಗಳ ಪರವಾಗಿ, ನೀವು ನಿಮ್ಮ ಮಗಳ ಪರವಾಗಿ ಕಾದಾಡ್ಬೇಕು. ರೂಲ್ಸ್ ಗೊತ್ತಾಯ್ತಲ್ವಾ? ಓಕೆ, ನೀವು ಸೈಡಲ್ಲಿ ಸರಿಯಾದ ಸಮಯಕ್ಕೆ ಎಂಟ್ರಿ ತಗೊಳ್ಳಿ. ಏನಾಯ್ತು ಪುಟ್ಟ? ನೋಡ್ ಪುಟ್ಟ, ಆಟ ಆಡ್ಬೇಕಾದ್ರೆ ಹೀಗೆಲ್ಲ ಜಗಳ ಆಡ್ಬಾರ್ದು. ಈ ಬಾಲ್ ಇವ್ಳ್ದು, ಕೊಡು. ಬಂದ್ಬಿಟ್ಲು. ಈ ಬಾಲು ನಮ್ದು. ಇವತ್ ಬೆಳಗ್ಗೆ ತಾನೇ ಈ ಬಾಲ್ ನ ಮಾರ್ಕೆಟ್ ಇಂದ ನಾನೇ ತಗೊಂಬಂದೆ. ಸುಪ್ನಾತಿ, ಇವಳೊಬ್ಳೆ ಮಾರ್ಕೆಟ್ ಕಂಡಿರೋದು. ನಾನು ಇದನ್ನ ಮಾಲಿಂದ ತಂದಿದ್ದೀನಿ, ಗೊತ್ತಾ? ಏಯ್, ಇಷ್ಟ ಚಿಕ್ಕ ವಯಸ್ಸಿಗೆ ಕದಿಯೋ ಬುದ್ಧಿ ಕಲ್ತಿದ್ದಿಲ್ಲ, ಕಳ್ಳಿ. ನನ್ ಮಗಳನ್ನ ಕಳ್ಳಿ ಅಂತೇನೆ, ಮಳ್ಳಿ. ನನ್ನ ಮಳ್ಳಿ ಅಂತೇಳಿ ನೀನ್ ಯಾವಳ ಅನ್ನಕ್ಕೆ? ನನ್ನ ಮಗಳು ತಂಟಕ್ ಬಂದ್ರೆ ನಾನು ಸುಮ್ನೆ ಇರಲ್ಲ. ಏನೇ ಮಾಡ್ತೀಯಾ? ತೋರಿಸ್ತೀನಿ. ಹೋಗು ಪುಟ್ಟ, ನೀನು ಹೋಗಿ. ನೀನು ಏನೇ ಮಾಡ್ತೀಯಾ?
ನೋಡೋ ನನ್ ತಂಟೆಗೆ ಬಂದ್ರೆ ನಾನ್ ಸುಮ್ನೆ ಇರಲ್ಲ. ಮರ್ಯಾದೆಗೆ ಹೇಳ್ತಾ ಇದೀನಿ, ಹೊಟ್ಟೋಗೋ. ನೋಡೋ ನಾನು ಮರ್ಯಾದೆಗೆ ಹೇಳ್ತಾ ಇದೀನಿ, ನನ್ ತಂಟೆಗೆ ಬಂದ್ರೆ ನಾನು ಸುಮ್ನೆ ಇರಲ್ಲ. ಹೋಗೋ. ಬಾಳ್ ಕೊಡು, ಹೋಗ್ತೀನಿ. ಕೊಡಲ್ಲ. ಕೊಡಲ್ವಾ? ಜಾಜಿ ಜಂಬಲ್ ದಿನಿ ಅವರೇ, ಇನ್ನೂ ಜಗಳ ಆಡೋದು ಕುಮ್ಮಿದೀಯೇನ್ರಿ? ಇಲ್ಲ, ಇನ್ನ ಜಗಳ ಆಡಿದ್ರೆ ಜುಟ್ ಕಿತ್ತು ಕೈ ಕೊಟ್ಬಿಟ್ಟು. ಆ ಜನಗಳೇ, ಇದರಿಂದನೇ ಗೊತ್ತಾಗ್ತಾ ಇದೆ ಅಂತಿಮ ಸುತ್ತಿನಲ್ಲೂ ಕೂಡ ಜಾಜಿ ಜಂಬಲ್ ದಿನಿ ಅವರು ಸೋತು ಸುಣ್ಣವಾಗಿದ್ದಾರೆ. ಜಾಜಿ ಅವ್ರೆ, ನಿಮ್ಗೆ ಹ್ಯಾಟ್ರಿಕ್ ಸೋಲಾಗಿದೆ. ಈಗ್ಲಾದ್ರೂ ನೀವು ಸೋತ್ರಿ ಅಂತ ಒಪ್ಕೊಂಡು ನೀವು ಗೃಹಿಣಿ ಎಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತೀರಾ ಇಲ್ವಾ? ನೋ, ನೆವರ್. ಅಭಿ ಪ್ಲೀಸ್ ಅಭಿ, ನನಗೆ ಇನ್ನ ಒಂದೇ ಒಂದ್ ಚಾನ್ಸ್ ಕೊಡ್ಸಿ ಅಭಿ, ನಾನು ಗೆದ್ದು ಗೆಲ್ತೀನಿ. ಅದು ರಾಜೇಶ್ವರಿ ಅವರೇ, ಪಾಪ ಸೋತವ್ರನ್ನ ನಾವು ಜಾಸ್ತಿ ಹೀಯಾಳಿಸಬಾರ್ದು. ಏನೋ ಕೊನೆ ಅವಕಾಶ ಕೇಳ್ತಾ ಇದ್ರೆ ಒಂದ್ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಹೋಗ್ಲಿ ಪಾಪ, ನಾಳೆನೆ ಫೈನಲ್ಸ್. ಅಂತಿಮ ಸುತ್ತಲ್ಲಿ ಯಾರು ಗೆಲ್ತಾರೋ ಅವರೇ ಜಗಳ ಗಂಟಿ. ನಂಗೆ ತುಂಬಾ ಅವಮಾನ ಆಗ್ಬಿಟ್ಟಿದೆ. ನಮ್ ಭಾಗದ ಆಸ್ತಿ ಇಸ್ಕೋ, ನಾವು ಬೇರೆ ಮನೆ ಮಾಡಿ ಅಲ್ಲಿ ಜಗಳ ಆಡೋಣ. ಬಿಟ್ಟಾದ್ರೆ ಹೊರಗೆಲ್ಲ ಉದೋಡ್ತಿರ್ಬೇಕು. ಸೋತಿರೋಳು ಇವಳಿಗೆ ಅವಮಾನವಾಗ್ಲಿಲ್ವಂತೆ, ನಿನಗೆಂಥದ್ದು ಅವಮಾನ? ನೋಡಮ್ಮ, ಮೊದಲು ಜಗಳದಲ್ಲಿ ಬೈಯೋದನ್ನ ಇಲ್ಲ ಅಭ್ಯಾಸ ಮಾಡ್ಕೋ, ಆಮೇಲೆ ಅಲ್ಲಿ ಬೈಯೋದಕ್ಕೆ ಸುಲಭ ಆಗುತ್ತೆ. ಸುಲಭ ಮಾಡ್ಕೋ. ಸಾಕು, ಈ ಬೈಗಳನ್ನ ಅಲ್ಲಿ ಬೈ. ನಾಳೆ ನಡೆಯುವ ಸ್ಪರ್ಧೆಯಲ್ಲಿ ಜಗಳ ಗಂಟೆ ಬಿರುದು ನಿನಗೆ ಸಿಗಲಿ. ಮಹಾಜನಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ನಡೀತಿರೋ ಸ್ಪರ್ಧೆ ಅಂತಿಮ ಸ್ಪರ್ಧೆ. ಅಂತಿಮ ಅಂದ್ರೆ ಅದು ಅಂತಿಮಾನೇ. ಈ ಹಿಂದೆ ಇವರ ವಿರುದ್ಧ ಯಾರ್ಯಾರು ಜಯಗಳಿಸಿದರೋ ಅವರು ಒಬ್ಬೊಬ್ಬರಾಗಿ ಬಂದು ಮತ್ತೊಂದು ಸಲ ಜಾಜಿ ಜಂಬಲ್ ದಿನಿಯವರ ವಿರುದ್ಧ ವಾಕ್ಸಮರಕ್ಕೆ ಇಳಿಯಬೇಕು. ಯಾರ್ಯಾರು ಕೈ ಕೊಡೋದು ಬೇಡ, ಕೈ ಕುಲ್ಕೋದು ಬೇಡ. ದೂರದರ್ಶನ ಬಂದ್ಬಿಟ್ಟಿದೆ. ಈಗ ಶುರುವಾಚ್ಗಳೇ. ಏನೇ ಜಾಜಿ, ಈ ನಾಲ್ಕು ನಾಲ್ಕು ನೀರ್ ಬಿಡಲ್ಲ ಅಂತ್ಯಾ? ಯು ಸಿಲಿ. ಯಾಕೆ ಸೋತು ಬಿಟ್ರೇನು? ನಮ್ಮ ಮಾನವರಿ ಕಲ್ವಂತೆ ಹೋಗ್ರಿ ನೀವು ಇಲ್ಲಿಂದ. ಬಸಮ್ಮ, ನೀನು ಬಾ, ಬಾ, ಬಾ. ಯಾವುದೇ ಕಾರಣಕ್ಕೂ ಇವ್ರನ್ನ ಮಾತ್ರ ಬಿಡ್ಬೇಡಿ. ನೋಡಿ, ಕಸನೇ ಬಿಡದೆ ಇರೋರು ತಾವು ಇನ್ನು ಇವ್ರನ್ನ ಬಿಡ್ತೀರಾ? ಶುರು ಹಚ್ಕೊಳ್ಳಿ. ಏನೇ ಮಾಡ್ತೀಯಾ? ಏಯ್, ನಾನ್ ಕಸ ತಂದು ನಿಮ್ ಮನೆ ಹೊರಗಡೆ ಹಾಕ್ತೀನಿ, ನಿಮ್ ಮನೆ ಒಳಗನೆ ಹಾಕ್ತೀನಿ. ಏನೇ ಮಾಡ್ತೀಯಾ? ಏನೇ ಮಾಡ್ತೀಯ ನೀನು? ಬೀದಿ ಬಸ್ವಿ. ಅಯ್ಯೋ, ಈ ಅಮ್ಮ ಏನ್ ಹೇಳ್ತಾಳೆ ನಂಗೆ ಅರ್ಥನೇ ಆಗ್ತಾ ಇಲ್ವೇ? ಒಯ್ಯಕ್ ಆಗ್ತಾ ಇಲ್ವೇ? ಗೊತ್ತಾಗ್ತಾ ಇಲ್ವೇ? ಅಂದ್ರೆ ಸೋತಂಗೆ. ಸೋತಂಗೇನೆ. ಇನ್ನೊಂದ್ಸಲ ನಿನ್ನ ಮುಖ ತೋರ್ಸ್ಬಿಡ. ಹೋಗ್ತಾ ಇರೋ. ಅಮ್ಮ, ಮಕ್ಕಳ ತಾಯಿ, ನೀನ್ ಬಮ್ಮ. ಶುರುವಾಚ್ಗಳೇ. ಏನೇ, ಇಬ್ರಿಗೂ ನೀರ್ ಕುಡಿಸ್ದೆ ಅಂತ ನನಗೆ ನೀರ್ ಕುಡ್ಸಕ್ ಬರ್ಬೇಡ. ನೀನಿನ್ನ ಉದ್ದ ಸೇರಿ ಉಪ್ಪು ಖಾರ ತುಂಬಿಡ್ತೀನಿ. ಯು ಕ್ರಿಯಲ್ ಕೋಳಿ ಮೊಟ್ಟೆ. ನೀವು ಕೂಡ ಸೋತ್ ಬಿಡ್ರೇನ್ರಿ? ಮನೆ ಬರ್ರಿ ನೀವು. ಜಾಜಿ ಜಂಬಲ್ ದಿನಿ ಅವ್ರೆ, ನೀವು ಗೆದ್ರಿ ಕಣ್ರಿ. ಡೋಂಟ್ ಟಚ್ ಮೀ, ಅನ್ಕಲ್ಚರ್ಡ್ ಅಂಬ್ರೆಲಾ ಮ್ಯಾನ್. ನಿಸ್ಸಂದೇಹವಾಗಿ ಹೇಳ್ತಾ ಇದೀನಿ, ಗುಣಕ್ಕೆ ಮತ್ಸರ ಇಲ್ಲ. ನಮ್ಮ ಜಾಜಿ ಅವರು ಈ ಜಗಳದ ಸ್ಪರ್ಧೆಯಲ್ಲಿ ಗೆದ್ದು ಅವರೇ ಅತ್ಯುತ್ತಮ ಜಗಳ ಗಂಟಿ ಅಂತ ನಿರೂಪಿಸಿದ್ದಾರೆ. ನಮ್ದು ಬಾಯಿ ಅಲ್ಲ, ಬೊಂಬಾಯಿ ಅಂತ ಸಾಬೀತುಪಡಿಸಿದ್ದಾರೆ. ಆದ್ರೆ ಇಂಥ ಜಗಳ ಗಂಟಿ ನಮ್ಮ ಮಹಿಳಾ ಸಂಘಕ್ಕೆ ಲೀಡರ್ ಆಗಿರ್ಬೇಕಾ ಅನ್ನೋದು ನನ್ನ ಪ್ರಶ್ನೆ. ಯಾಕೆ ಎಲ್ರು ಹೀಗೆ ಟಾಕ್ ಮಾಡ್ತಾ ಇದೀರಾ? ನಿಮ್ಮಂತ ಜಗಳ ಗಂಟೆ ಲೀಡ್ರು ನಮ್ಮ ಮಹಿಳಾ ಸಂಘದಲ್ಲಿ ಏನಾದ್ರು ಇದ್ರೆ ದಿನಕ್ಕೊಂದೊಂದು ಜಗಳ ಮಾಡ್ಕೊಂಡ್ ಬರ್ತೀರಾ? ನಿಮ್ಮಿಂದಾಗಿ ನಾವು ಜಗಳ ಗಂಟೀರ್ ಆಗ್ಬಿಡ್ತೀವಿ. ಹಾಗಾಗಿ ನೀವು ನಮ್ಮ ಮಹಿಳಾ ಸಂಘದಲ್ಲಿ ಇರೋದು ಬೇಡ ಬೇಡ ಬೇಡ. ಛೇ, ನಿಮಗ್ ಬೇಡವಾದದ್ದು ನನಗೂ ಬೇಡ, ನಮ್ಮ ಮಹಿಳಾ ಸಂಘಕ್ಕೂ ಬೇಡ. ಅಯ್ಯೋ ಶಿವನೇ, ಪಾಪ ಈಗ ಜಾಜಿ ಜಂಬಲ್ ದಿನಿ ಅವ್ರನ್ನ ಏನ್ ಮಾಡ್ಬೇಕು ಅಂತ ಇದ್ದೀರಾ? 5 ವರ್ಷ ನಮ್ಮ ಮಹಿಳಾ ಸಂಘದಿಂದ ಡಿಬಾರ್ ಮಾಡ್ತಾ ಇದೀವಿ.